ಬಿರಿಯಾನಿ ಮಾತ್ರ ಇವಾಗ ಜಸ್ಟ್ ಹಿಂದೆ ಗುರು ಸಖತ್ತಾಗೈತೆ. ತುಂಬಾ ರಿವ್ಯೂಸ್ ನೋಡಿದ್ದೆ ಪ್ರಾಣಿ ದಿ ಪೆಟ್ ಸೆಂಚುರಿ ಬಗ್ಗೆ. ಮಾಲ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಪಂಚೆ ಹಾಕೊಂಡು ಹೋಗಿರೋರಿಗೆ ಅಂತ, ಕನ್ನಡಿಗರಿಗೆ ಐರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಫೋನ್ ಪೇನ ಅನ್ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಫೋನ್ ಪೇನ ನಾನು ಜಾಸ್ತಿ ಯೂಸೇ ಮಾಡ್ತಿರ್ಲಿಲ್ಲ. ಮಜಾ ಆಯ. ಪೋಷಕ ನಟಿಯಾದ ಪದ್ಮಜ ರಾವ್ ಅವರ ಮಗ ಸಂಜೀವ್ ಅವರು ನಡೆಸ್ತಿರೋದಂತ ಇದು. ಗುರು ಇವತ್ತು ಪ್ರಾಣಿ ದಿ ಪೆಟ್ ಸೆಂಚುರಿ ನಮ್ಮ ಎಲ್ಲ ಸೆಕ್ಷನ್ ಗೈಡರ್ ಇರ್ತಾರೆ. ಸೊ ಯಾರಿಗೂ ನಾವು ₹1 ಕೊಡಂಗಿಲ್ಲ. ಸೊ ನಮಸ್ಕಾರ ಗುರು, ಆರಾಮ ಎಲ್ಲರೂ ಹೇಗಿದ್ದೀರಾ? ಕೆಲ್ಸಗಳೆಲ್ಲ ಹೇಗ್ ನಡೀತಿದ್ದೆ? ನೀವು ಬೆಂಗಳೂರಿಂದ ಕನಕಪುರಕ್ಕೆ ಹೋಗ್ಬೇಕಾದ್ರೆ ಒಂದೊಳ್ಳೆ ಬಿರಿಯಾನಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಅಂದ್ರೆ ಇಲ್ಲಿ ಈ ಮಾನ್ವಿ ಚಿಕನ್ ದಮ್ ಬಿರಿಯಾನಿ ಅಂತ. ಬಿರಿಯಾನಿ ಮಾತ್ರ ಇವಾಗ ಜಸ್ಟ್ ಹಿಂದೆ ಗುರು ಸಖತ್ತಾಗೈತೆ. ಟೇಸ್ಟ್ ಮಾತ್ರ ಅಲ್ಟಿ ಆಗೈತೆ. 9 ಗಂಟೆ 9:30ಗೆಲ್ಲ ಚಿಕನ್ ಬಿರಿಯಾನಿ ಸಿಗುತ್ತೆ. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಯಾರಾದ್ರೂ ಈ ಬೆಂಗಳೂರಿಂದ ಕನಕಪುರಗೆ ವಿಸಿಟ್ ಕೊಡ್ತಾ ಇರೋರು, ಟೂರಿಸ್ಟ್ಸು, ರೈಡರ್ಸು, ಒಂದ್ಸತಿ ವಿಸಿಟ್ ಕೊಡಿ. ತುಂಬಾ ರಿವ್ಯೂಸ್ ನೋಡಿದ್ದೆ ಪ್ರಾಣಿ ದಿ ಪೆಟ್ ಸೆಂಚುರಿ ಬಗ್ಗೆ, ಬಟ್ ನಾನು ಯಾವಾಗೂ ವಿಸಿಟ್ ಕೊಟ್ಟಿರ್ಲಿಲ್ಲ. ಅದು ನಮ್ಮ ಕನಕಪುರಗೆ ತುಂಬಾ ಹತ್ತಿರವಾಗಿರೋ ಒಂದು ಝೂ. ಬನ್ನೇರುಘಟ್ಟ ಬಂದು ಅದು ಗೌರ್ಮೆಂಟ್ ಸೆಕ್ಟರು, ಇದು ಬಂದೆ ಪ್ರೈವೇಟ್ ಸೆಕ್ಟರು. ನಮ್ಮ ಕನ್ನಡ ಸ್ಯಾಂಡಲ್ವುಡ್ ನ ಪದ್ಮಜ ರಾವ್ ಅವರ ಮಗ ಅವರು ನಡೆಸ್ತಿರೋದು ಇದು. ತುಂಬಾ ಚೆನ್ನಾಗಿದೆ. ಅಲ್ಲಿ ಪ್ರಾಣಿಗಳನ್ನೆಲ್ಲ ಫೀಲ್ ಮಾಡಕ್ ಕೊಡ್ತಾರಂತೆ. ಸೊ ಇವಾಗ ಅಲ್ಲಿಗೆ ಹೋಗಿ ಸಣ್ಣ ವ್ಲಾಗ್ ಮುಖಾಂತರ ತೋರಿಸ್ಕೋಣ ಅಂತ ಅನ್ಕೊಂಡಿದೀನಿ. ಸೋಮನಹಳ್ಳಿ ಗೇಟ್ ಹತ್ರ ರೈಟ್ ತಿರ್ಕೊಂಡು ಹೋಗ್ಬೇಕಂತೆ ಪ್ರಾಣಿ ಪ್ರಪಂಚಗೆ. ಸೊ ಹೋಗ್ತಾ ಇದ್ದೀನಿ. ರೀಸೆಂಟ್ಲಿ ಏನಪ್ಪಾ, ಈ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಎಲ್ಲ ಹರಿದಾಡ್ತಾರ ವಿಡಿಯೋ ಅಂದ್ರೆ ಪಂಚೆ ಹಾಕೊಂಡು ಮಾಲ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಪಂಚೆ ಹಾಕೊಂಡು ಹೋಗಿರೋರಿಗೆ ಅಂತ. ಅಲ್ಲ ನಾನು ಕೇಳೋದು, ಯಾರೋ ಬಡವ್ರ ಮಗ ಏನೋ ಅವ್ರ ಅಪ್ಪನ ಮಾಲ್ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇರುತ್ತೆ, ಪಂಚೆ ಹಾಕೊಂಡ್ರವ್ರಿಗೆ ಒಳಗಡೆ ಅಲೋ ಇಲ್ಲ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ನೀವು ನಿಜವಾಗ್ಲೂ ನಿಮ್ಗೆ ಮನುಷ್ಯತ್ವ ಇದೆಯಾ? ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅದು. ಅಲ್ಲ, ಪಂಚೆ ಹಾಕೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಸರ್. ಮಾಲ್ ಒಳಗಡೆ ಬತ್ತವ್ರ, ಮಾಲ್ ಶಾಪಿಂಗ್ ಮಾಡ್ತಾರ, ಅದನ್ನ ನೀವು ನೋಡಿ. ಅದ್ ಬಿಟ್ಟು ಪಂಚೆ ಹಾಕೊಂಡವ್ರೆ ಒಳಗಡೆ ಬಿಡಲ್ಲ, ಅವೆಲ್ಲ ಹೇಳಕ್ ನಿಮ್ಗೆ ರೈಟ್ಸ್ ಇದೆಯಾ ಸರ್? ಒಬ್ರು ಡ್ರೆಸ್ ಸೆನ್ಸ್ ನ ನೀವು ಇದ್ ಮಾಡೋದಕ್ಕೆ ನಿಮ್ಗೆ ಏನ್ ರೈಟ್ಸ್ ಇದೆ? ಹೌದ್ ಸರ್, ನಾವು ಹೋಗ್ತೀವಿ ಸರ್ ಮಾಲ್ಗೆ, ಅಲ್ಲಿ ಲೇಡೀಸ್ಗಳು ಚಡ್ಡಿ ಹಾಕೊಂಡ್ ಬರ್ತಾರೆ. ನಮ್ ತಾಯಿ ವಯಸ್ಸಾಗಿರುತ್ತೆ, ಅವರೆಲ್ಲ ಚಡ್ಡಿ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಮೈ ಬಿಟ್ಕೊಂಡು ಅರ್ಧ ಮೈ ಬಿಟ್ಕೊಂಡ್ ಬರ್ತಾರೆ. ನಮ್ಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಮತ್ತೆ ಅವ್ರ ನ್ಯಾಯ ಎಲ್ಲ ಯಾಕೆ ಬಿಡ್ತೀರಾ ಒಳಗಡೆ ನೀವು? ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ? ಜೆಂಡರ್ ಈಕ್ವಾಲಿಟಿ ಎಲ್ಲಿದೆ ಜೆಂಡರ್ ಈಕ್ವಾಲಿಟಿ? ಮತ್ತೆ ಅವರು ಪಂಚೆ ಹಾಕೊಂಡ್ ಬಂದ್ಬಿಟ್ರಂತೆ, ಮಾಲ್ ಒಳಗಡೆ ಬಿಡಲ್ವಂತೆ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಅಪ್ಪ, ರೀಸೆಂಟ್ಲಿ ಒಂದ್ 2 ದಿನದಿಂದ ಫುಲ್ ಸೋಷಿಯಲ್ ಮೀಡಿಯಾ ಹತ್ರ ಎಲ್ಲ ಫುಲ್ ಓಡಾಡ್ತಿದೆ. ಫೋನ್ ಪೇ CEO ಯಾರಿದ್ದಾರೆ ಅವರು ಏನಂದಿದ್ದಾರೆ, ಕನ್ನಡಿಗರಿಗೆ ಐರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಫೋನ್ ಪೇನ ಅನ್ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ನಾನು ಅನ್ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅನ್ಇನ್ಸ್ಟಾಲ್ ಅಲ್ಲ, ನಾನು ಆಕ್ಚುಲಿ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ದೆ. ಫೋನ್ ಪೇನ ನಾನು ಜಾಸ್ತಿ ಯೂಸೇ ಮಾಡ್ತಿರ್ಲಿಲ್ಲ. ಮಜಾ ಆಯ. ಜಸ್ಟ್ ಅಕೌಂಟ್ ಇತ್ತಷ್ಟೇ. ಏನೋ ಅಪರೂಪಕ್ಕೆ ನಾನು ಫೋನ್ ಪೇಲಿ ಸ್ಕ್ಯಾನಿಂಗ್ ಗೀನಿಂಗು ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ಇವ್ರು ಹಂಗೆ ಹೇಳಿದ್ಮೇಲೆ ಏನಕ್ಕೆ ಬೇಕು ಆ ಕಿತ್ತೋಗಿರೋ ಫೋನ್ ಪೇ ಆ್ಯಪು ಅಂತ ಅನ್ಬಿಟ್ಟು ನಾನು ಅನ್ಇನ್ಸ್ಟಾಲ್ ಮಾಡಿ ಬಿಸಾಕ್ತೆ. ರೀ, ಕನ್ನಡಿಗರಿಗೆ ಬೆಲೆ ಕೊಡ್ದಿಲ್ಲ ಅಂದ್ಮೇಲೆ ಯಾರಾದ್ರೂ ಏನ್ರಿ, ಯಾವ್ದಾದ್ರೂ ಏನ್ರಿ, ನಮ್ಗೆ ಅದ್ ಬೇಕಾಗಿಲ್ಲ. ಅದ್ ನಮ್ಗೆ ಕಸ ತರ. ನಾವು ಅನ್ಇನ್ಸ್ಟಾಲ್ ಮಾಡಿ ಬಿಸಾಕಿದ್ವಿ. ಏಕಾಏಕಿ ಪಂಚೆ ಹಾಕೊಂಡಿರೋದ್ನ ಅದನ್ನೆಲ್ಲ ನೀವು ಜಡ್ಜ್ ಮಾಡಂಗೆ ಇಲ್ಲ. ಹಳ್ಳಿ ಕಡೆ ಅವರೇ ದೊಡ್ಡ ಊರ್ ಗೌಡ್ರೆ ಆಗಿರ್ತಾರೆ. ಅದನ್ನ ಬಿಟ್ಟು ಏಕಾಏಕಿ ಪಂಚೆ ಹಾಕವ್ರೆ ಅನ್ಬಿಟ್ಟು ಮಾಲ್ಗಲೋ ಇಲ್ಲ ಅಂತಿರಲ್ಲ. ಹೇಳ್ಬೇಕು ಅಂತ ಅನ್ನಿಸ್ತು ಈ ಟಾಪಿಕ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಸ್ಯಾಂಡಲ್ವುಡ್ ನ ಒಬ್ರು ಪೋಷಕ ನಟಿಯಾದ ಪದ್ಮಜ ರಾವ್, ಪೋಷಕ ನಟಿಯಾದ ಪದ್ಮಜ ರಾವ್ ಅವರ ಮಗ ಸಂಜೀವ್ ಅವರು ನಡೆಸ್ತಿರೋದಂತ ಇದು. ನಾನು ತುಂಬಾನೇ ಯೂಟ್ಯೂಬ್ಸ್ ಅಲ್ಲಿ ರಿವ್ಯೂಸ್ ನೋಡಿದ್ದೆ. ಯಾರೋ ನನ್ಗೊಂದ್ 2-3 ಜನ ಲಿಂಕ್ಸ್ ಕಳ್ಸಿದ್ರು ಇದ್ರದ್ದು. ಇದೊಂದ್ಸತಿ ವಿಸಿಟ್ ಮಾಡಿ. ಕನಕಪುರ ಹತ್ರನೇ ಇದಿರೋದು. ನೀವು ಕನಕಪುರ ಹತ್ರ ಇಟ್ಕೊಂಡಿದ್ ನಾವು ತೋರ್ಸಾ ಇಲ್ಲ, ನೀವು ವ್ಲಾಗೇ ಮಾಡಿಲ್ಲ ಇದನ್ನ ಅಂದ್ರು. ನನ್ ಮೈಂಡ್ ಅಲ್ಲಿ ಇದ್ದಿದ್ದು ಬನ್ನೇರುಘಟ್ಟ ವ್ಲಾಗ್ ಮಾಡೋಣ ಅಂತ. ಬಟ್ ಇವಾಗ ಫಸ್ಟ್ ಪ್ರಾಣಿ ದಿ ಪೆಟ್ ಸೆಂಚುರಿಗೆ ಹೋಗ್ಬಿಟ್ಟು ಕವರ್ ಮಾಡೋಣ ಅನ್ಕೊಂಡಿದೀನಿ. ಮಾತಾಡ್ತಾ ಪ್ರಾಣಿ ದಿ ಪೆಟ್ ಸೆಂಚುರಿ ಒಳಗಡೆ ಹೋಗ್ತಾ ಇದೀವಿ. ಸೊ ರೋಡು ಈ ತರ ಇದೆ ಗುರು. ಇವತ್ತು ಪ್ರಾಣಿ ದಿ ಪೆಟ್ ಸೆಂಚುರಿ ನಮ್ಮ ಕನಕಪುರದಿಂದ ಒಂದು 35 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿರೋ ಒಂದು ಝೂ ಹತ್ರ ಇವಾಗ ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಇಲ್ಲಿ ಫೇರ್ ಪ್ರೈಸ್ ಬಂದು 400 ಅಂತೆ. ವೀಕ್ ಡೇಸಲ್ಲಿ ಜನಗಳು ಕಡಿಮೆ ಇರ್ತಾರಂತೆ. ವೀಕೆಂಡ್ ಇರೋದ್ರಿಂದ ನೋಡಿ ತುಂಬಾ ಕಾರ್ಸ್ ಇದೆ, ತುಂಬಾ ವೆಹಿಕಲ್ಸು, ತುಂಬಾ ಜನ, ತುಂಬಾ ಕ್ರೌಡ್ ಇದ್ದಾರೆ ಇವತ್ತು. ಸೊ ವೀಕ್ ಡೇಸ್ ಬಂದರೆ ಚೆನ್ನಾಗಿ ಕವರ್ ಮಾಡ್ಬೋದಿತ್ತು. ಸೊ ಇವತ್ತು ವೀಕೆಂಡ್ ಇರೋದ್ರಿಂದ ಜನ ಜಾಸ್ತಿನೇ ಇದ್ದಾರೆ. ಪರವಾಗಿಲ್ಲ, ಇಟ್ಸ್ ಓಕೆ. ಒಳಗಡೆ ಹೋಗ್ಬಿಟ್ಟು ಅಲ್ಲಿ
ಎಲ್ಲಿಂದ ಎಂಟ್ರೆನ್ಸು ಯಾವ್ಯಾವ ಥರ ಇದೆ ಅದನ್ನೆಲ್ಲ ನೋಡೋಣ. ಇಲ್ಲಿ ಫೇರ್ ತಗೊಂಡು ಇವಾಗ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದೀವಿ. ಇಲ್ಲಿದೊಂದು ಸಿಸ್ಟಮ್ ನಂಗೆ ತುಂಬ ಇಷ್ಟ ಆಯಿತು. ಏನಪ್ಪ ಅಂದರೆ ಎಲ್ಲ ಸೆಕ್ಷನ್ಗಳೂ ಗೈಡರ್ ಇರ್ತಾರೆ. ಸೊ ಯಾರಿಗೂ ನಾವು ₹1 ಕೊಡೋಂಗಿಲ್ಲ. ಒಳಗಡೆ ನಾವು ಜಸ್ಟು ಫೀಸ್ ತಗೊಂಡು ಎಂಟ್ರಿ ಆದ ತಕ್ಷಣವೇ ಪ್ರತಿ ಸೆಕ್ಷನ್ಗೂ ಅದಕ್ಕೆ ಆದಂಥ ಒಬ್ಬರು ಗೈಡರ್ ಅಂತ ಇರ್ತಾರೆ. ಸೊ ಅವರೇ ನಮಗೆಲ್ಲ ಗೈಡ್ ಮಾಡ್ತಾರೆ. ಸೊ ಅವ್ರಿಗೆ ಏನು ನಾವು ಎಕ್ಸ್ಟ್ರಾ ಫೀಸ್ ಅಂತ ಏನು ಕೊಡೋಂಗಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಎಂಟ್ರೆನ್ಸ್ ರೆಪ್ಟೈಲ್ಸ್ ವರ್ಗಕ್ಕೆ ಸೇರಿರೋದು. ಇದನ್ನ ಇಗ್ವಾನಾ ಅಂತ ಕರೀತಾರೆ. ಇದ್ರ ಬಗ್ಗೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದು ಒಂದು ಸೆಷನ್ ಅಂತ ಅಂದ್ರೆ ಅನಿಮಲ್ಸ್ ಬಗ್ಗೆ ನಮ್ಗೆ ಅದ್ರ ಹ್ಯಾಬಿಟೇಟ್ಸ್ ಹೇಳಿ ಅದನ್ನ ನಮ್ಗೆ ಫೀಲ್ ಮಾಡಕ್ಕೆ ಕೈ ಕೊಡ್ತಾರೆ. ಸೊ ನಾವು ಫಸ್ಟ್ ಅಟೆಂಡ್ ಮಾಡಿದ ಸೆಷನ್ ಇದು. ಈ ಸೆಷನ್ ಅಲ್ಲಿ ನಮ್ಗೆ ಫಸ್ಟ್ ಟೈಮ್ ತೋರಿಸಿದ್ದು ಜರ್ಬಲ್ ಅನ್ನೋ ಇಲಿನ. ಇದು ಇಲಿನೇ, ಬಟ್ ಮಂಗೋಲಿಯಾ ದೇಶದ ಬಾಲ ಚಿಕ್ಕ ಇರೋ ಇಲಿ. ಸೊ ಇದನ್ನ ನೀವು ನೋಡ್ಬೋದು ಕೈ ಮೇಲೆ ಎಷ್ಟು ಸರಳವಾಗಿ ಕೂತಿದೆ ಅಂತ ಅಂದ್ರೆ ನಮ್ಮ ಮನೆಗಳಲ್ಲಿ ಇರೋ ಇಲಿ ಸಿಕ್ಕಿದ್ನೆಲ್ಲ ಕಚ್ತಾ ಇರುತ್ತೆ. ಇಷ್ಟೊಂದು ಸಾಫ್ಟ್ ಆಗಿರೋದೇ ಇಲ್ಲ. ಅದಕ್ಕೂ ಒಂದು ರೀಸನ್ ಇದೆಯಂತೆ. ಅದ್ರ ಮುಂದ್ಗಡೆ 2 ಹಲ್ಲಿದೆಯಲ್ಲ ಅದು ಬೆಳೀತಾ ಹೋಗುತ್ತಂತೆ. ಅದು ಅದೇ ತರ ಬೆಳೀತಾ ಹೋದ್ರೆ ಅದಕ್ಕೆ ಆಹಾರ ತಿನ್ನಕ್ಕೂ ತೊಂದರೆ ಆಗುತ್ತಂತೆ. ಸೊ ಇಲ್ಲಿ ಏನ್ ಮಾಡುತ್ತೆ ಸಿಕ್ಕಿದ್ನೆಲ್ಲ ಕಚ್ಚಿ ನಮ್ಗೆ ಇರಿಟೇಷನ್ ಮಾಡುತ್ತೆ. ಜರ್ಬಲ್ ಆದ್ಮೇಲೆ ಅವ್ರು ನಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಗಿಣಿಪಿಗ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ರು. ಗಿಣಿಪಿಗ್ ಅಂತ ಅಂದ್ರೆ ಮೊಲ ತರ ಕಾಣಿಸೋ ಇಲಿ ಜಾತಿಗೆ ಸೇರಿರೋ ಒಂದು ಪ್ರಾಣಿ. ಮತ್ತೆ ಇದು ಕಣ್ ಬಿಟ್ಕೊಂಡು ನಿದ್ದೆ ಮಾಡುತ್ತಂತೆ. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಅವ್ರು ನಮ್ಗೆ ನೆಕ್ಸ್ಟ್ ತೋರಿಸಿದ ಅನಿಮಲ್ ಬಂದು ಹೆಚ್ಚಾಗಂತ. ಇದು ನೋಡಕ್ಕೆ ಪುಟಾಣಿ ಮುಳ್ಳಂದಿ ತರನೇ ಇದೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಅದು ಅಷ್ಟೇ, ತನ್ನ ಮೇಲ್ಗಡೆ ಚಿಕ್ಕ ಒಂದ್ ಮುಳ್ಳುಗಳಿರುತ್ತೆ. ಅದು ತನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಈ ತರ ದೇಹದ ಮೇಲಿರೋ ಪುಟಾಣಿ ಲೇಯರ್ ಒಳಗಡೆ ಸೇರ್ಕೊಳ್ಳುತ್ತಂತೆ. ಸೊ ಈ ತರ ಅವರು ಸ್ಮಾಲ್ ಅನಿಮಲ್ ಸೆಷನ್ ನ ಒಂದೊಂದೇ ಅನಿಮಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ ತುಂಬಾ ಚೆನ್ನಾಗಿ ಮುಗಿಸ್ಕೊಟ್ರು. ಜನಗಳು ಜಾಸ್ತಿ ಇರೋದ್ರಿಂದ ಇಗ್ವಾನಾನ ಅಲ್ಲಿ ಆಚೆ ಒಂದು ಮರದ ಕೊಂಬೆ ಮೇಲೆ ಬಿಟ್ಟಿದ್ರು. ಅದನ್ನ ಜನಗಳು ಹತ್ರದಿಂದ ಅದನ್ನ ಜಸ್ಟ್ ಟಚ್ ಅಂಡ್ ಫೀಲ್ ಮಾಡಿ ಮೂವ್ ಆಗ್ತಿದ್ರು. ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು ಬೇಕಿದ್ರೆ. ಇದು ಒಂದ್ ಕ್ವಶನ್ ಆಗಿರೋ. ಅಲ್ಲಿ ಎದುರುಗಡೆನೆ 3 ಕುದುರೆ ಕಾಣಿಸ್ತೈತೆ. ಎಷ್ಟು ಕುದುರೆ ಅಂತ ಹೇಳ್ತವನೆ ಅಂತ ನನ್ ಮೈಂಡ್ ಅಲ್ಲಿ ಒಂದು ಥಾಟ್ ಬಂತು. ಸೊ ಆಕ್ಚುಲಿ ಅದು ರಾಂಗು. ಅಲ್ಲಿರೋದೇ 1 ಕುದುರೆ. ಇನ್ನೆರಡನ್ನ ಪೋನೀಸ್ ಅಂತ ಕರೀತಾರೆ. ಪೋನೀಸ್ ಅಂದ್ರೆ ಸಣ್ಣ ಕುದುರೆಗಳು ಜಾತಿ. ಇದು ಬಂದು ಕುಳ್ಳ ಕುದುರೆ ಅಂತಾರೆ ಇದಕ್ಕೆ. ಇವ್ರಿಗೆ ಇಂಗ್ಲೀಷ್ ಅಲ್ಲಿ ಪೋನೀಸ್ ಅಂತ ಕರೀತಾರೆ. ಪೋನಿ ಕನ್ನಡದಲ್ಲಿ ಕುಳ್ಳ ಕುದುರೆ ಅಂತಾರೆ. ನೀವು ಎತ್ತರ ಬೆಳೆಯಲ್ಲ. ಇವ್ರು ಎಲ್ಲಿ ಜಾಸ್ತಿ ನೋಡ್ಬೋದು ನೀವು ಬೆಟ್ಟ ಗುಡ್ಡಗಳಲ್ಲಿ ಜಾಸ್ತಿ. ಪ್ರಾಣಿ ದಿ ಪೆಟ್ ಸೆಂಚುರಿ ಒಳಗಡೆ ಇರೋ 99.99 ಅನಿಮಲ್ಸ್ ಎಲ್ಲ ರೆಸ್ಕ್ಯೂಡ್. ಅಲ್ಲಿ ನಮ್ಮ ಹಾರ್ಸ್ ಏನಿದೆ ಅದ್ರ ಹೆಸರು ಮಾಯಾ ಅಂತ, ಅದು ಕೂಡ ರೆಸ್ಕ್ಯೂಡ್. ಅದು ಆಕ್ಚುಲಿ ರೇಸ್ ಕೋರ್ಸ್ ಇಂದ ರಿಜೆಕ್ಷನ್ ಆಗಿ ಬಂದಿರೋದು. ಮಾಯಾಗೆ ಓಡ್ಬೇಕಾದ್ರೆ ಅದ್ರ ಕಾಲ್ ಸ್ವಲ್ಪ ಪೆಟ್ಟಾಗಿ ಅದು ಓಡಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ರೇಸ್ ಕೋರ್ಸ್ ಇಂದ ರಿಜೆಕ್ಷನ್ ಆಗಿ ಪ್ರಾಣಿ ದಿ ಪೆಟ್ ಸೆಂಚುರಿಲಿ ರೆಸ್ಕ್ಯೂ ಆಗಿದೆ. ಸೊ ಅದಕ್ಕೆ ಏಜ್ ಬಂದು ಇವಾಗ 14. ಪೋನೀಸ್ಗಳು ಕೂಡ ಒಂದು ವಿಲೇಜ್ ಅಲ್ಲಿ ರೆಸ್ಕ್ಯೂ ಆಗಿರೋದು. ಅದರಲ್ಲಿ ಒಂದು ಮೇಲ್ ಇದೆ, ಒಂದು ಫೀಮೇಲ್ ಇದೆ. ಅದ್ರ ಏಜ್ ಬಂದು 20 to 25 years ಅರೌಂಡ್ ಆಗಿದೆಯಂತೆ. ಫೀಮೇಲ್ ಹೆಸರು ಬಂದು ಗಬ್ಬರ್, ಮೇಲ್ ಹೆಸರು ಬಂದು ಈಶಾ ಅಂತ. ತುಂಬಾ ಚೆನ್ನಾಗಿದೆ ಅಲ್ಲ ಹೆಸರುಗಳು. ಕೈ ಆಮೇಲೆ ಎತ್ತಣ ಗುರು. ಯಾಕೆ ನೀವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿಲ್ಲ, ಬರೀ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀರಾ ಅಂತ ನನ್ ಮೈಂಡ್ ಅಲ್ಲಿ ಒಂದು ಥಾಟ್ ಓಡ್ತಾ ಇತ್ತು. ನಾನು ಹೋಗಿ ಅವ್ರನ್ನ ಡೈರೆಕ್ಟ್ ಆಗಿ ಕೇಳಿದಕ್ಕೆ ಅವರು ಕನ್ನಡ ಸೆಷನ್ ಬಂದು 10 ಗಂಟೆ, 12 ಗಂಟೆ ಮತ್ತೆ 2 ಗಂಟೆಗೆ ಮಾತ್ರ. ನೀವು ಅಟೆಂಡ್ ಮಾಡಿರೋ ಸೆಷನ್ ಬಂದು 10:30 ಸೆಷನ್. ಸೊ ಇಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು ಅಂತ ಹೇಳಿದ್ರು. Basically, they are water animals. They live inside the water and they have flippers. They don't have claws like this. Okay? So then terrapin ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರೋದು ರೆಡ್ ಇಯರ್ ಸ್ಲೈಡ್ ಅಂತ. ಈ ಅಕ್ವೇರಿಯಂಗಳೆಲ್ಲ ಕಾಯಿನ್ ಸೈಜ್ ಆಮೇಲೆ ಇರುತ್ತಲ್ಲ ಇದನ್ನೇ. ಸೊ ಜನ ತಂದು ಸಾಕುವಂತ ಎಲ್ಲ ಕಡೆ ಕೆರೆಗಳಿಗೆಲ್ಲ ಬಿಟ್ಟು ಅವರು ಆಕ್ರಮಣಕಾರಿಯಾಗಿ ಇಲ್ಲಿ ನಮ್ಮ ದೇಶದ ತಳಿಗಳನ್ನೆಲ್ಲ ಸಾಯಿಸಿದ್ದಾರೆ. ಹಾಗಾಗಿ ಆ ಥರ ಯಾರು ಮಾಡಬಾರ್ದು. ಇಲ್ಲಿಗೆ ಸಿಟಿ ಜನ ತುಂಬಾ ಜಾಸ್ತಿ ಬರೋದ್ರಿಂದ ಅಲ್ಲಿ ಮೇಕೆಗಳನ್ನ ಅವರು ತುಂಬಾ ಹತ್ರದಿಂದ ನೋಡಕ್ ಚಾನ್ಸ್ ಇರಲ್ಲ. ಸೊ ಇಲ್ಲಿ ಮೇಕೆಗಳನ್ನ ತಂದು ಮಡಗಿದ್ದಾರೆ ಮಕ್ಕಳುಗಳಿಗೆ ಮತ್ತೆ ಸಿಟಿ ಜನಗಳಿಗೆ ನೋಡ್ಲಿ ಅಂತ. ನಮ್ಮ ಲೋಕಲ್ ಸ್ಪೈಸಸ್ ಇದೆಯಲ್ಲ, ಇದು ನೇಟಿವ್ ಇಂಡಿಯನ್ ಗೋಟ್. ಇವೆಲ್ಲ ಆಫ್ರಿಕಾ ದೇಶದ ಕುಳ್ಳ ಜಾತಿಯ ಮೇಕೆಗಳಂತೆ. ನೋಡಕ್ಕೂ ನಮ್ ಇಂಡಿಯನ್ ಮೇಕೆಗಳ ತರನೇ ಐತೆ, ಅದ್ರಲ್ಲಿ ಏನ್ ಡಿಫ್ರೆಂಟ್ ಇಲ್ಲ. ಈ ಬಾತ್ಕೋಳಿನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಈಮು ಪಕ್ಷಿಲಿ ಗಂಡು ಪಕ್ಷಿ ಮೊಟ್ಟೆ ಇಡುತ್ತೆ, ಹೆಣ್ಣು ಪಕ್ಷಿ ಮೊಟ್ಟೆ ಇಡುತ್ತೆ. ಗಂಡೆ ಮಾಡೋದು ಯಾರ ಮಕ್ಕಳಪ್ಪ ನೀವೆಲ್ಲ?